ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 1 2 3 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಕ್ಕಳ ಆ್ಯನ್ವಲ್ ಡೇ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಅಂತ ಹೇಳಿದರು. ಸೊ ಅವ್ರಿಗೂ ಕೂಡ ಆಲ್ರೆಡಿ 2 ಕಾಲ ಆಯಿತು. 2:30 3 ಗಂಟೆ ಅಷ್ಟೊತ್ತಿಗೆ ಅವ್ರು ಹೋಗಬೇಕಿತ್ತು. ನಾವು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ನೋಡಬೇಕು, ಅವ್ರು ಕೂಡ ರೆಡಿ ಆಗ್ತಿದ್ದಾರೆ. ಮಕ್ಕಳಂತೂ ಫುಲ್ಲು ಎಕ್ಸೈಟ್ಮೆಂಟು, ಖುಷಿ ಎಲ್ಲನೂ ಇದೆ. ಸೊ ಊಟನೂ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಸೊ ಅವರಿಗೆ ಆ ಖುಷಿಗೆ ಪ್ರೋಗ್ರಾಮ್ ಹೇಗಾಗುತ್ತೋ ಏನೋ, ಮಮ್ಮಿ ಬೇಗ ಮಾಡು, ಮಮ್ಮಿ ಬೇಗ ಮಾಡು. ಸೊ ಹೀಗೇ ಹೇಳ್ತಾ ಇದ್ದಾರೆ. ಅವರು ಕೂಡ ಬನ್ನಿ, ನಾವು ಕೂಡ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ನಾನು ಮತ್ತೆ ಸಿಗ್ತೀನಿ. ಇನ್ನೇನು ಮಗಳಿಗೂ ಕೂಡ ರೆಡಿ ಮಾಡಬೇಕಾಗಿತ್ತು. ಸೊ ಅವಳಿಗೂ ಕೂಡ ಕಚ್ಚೆಯನ್ನು ಉಡ್ಸ್ಬೇಕಾಗಿತ್ತು. ಕಚ್ಚೆ ಉಡ್ಸೋದು, ತಲೆ ಬಾಚೋದು ಎಲ್ಲ ಮೇಕಪ್ ಎಲ್ಲ ನಾನೇ ಕಂಪ್ಲೀಟಾಗಿ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ಯಾವಾಗಲೂ ಅಷ್ಟೇ, ಪ್ರತಿ ಸರಿ ಇದೆ ಅಂತಲ್ಲ, ಯಾವುದೇ ರೀತಿಯ ಇವೆಂಟ್ ಆಗಲಿ ಫಂಕ್ಷನ್ಸ್ಗಾಗಲಿ ಅವರು ನನ್ನ ಹತ್ರನೇ ಮೇಕಪ್ ಮಾಡ್ಕೊಳ್ಳೋಕ್ಕೆ, ನನ್ನ ಹತ್ರನೇ ಬಟ್ಟೆಗಳನ್ನ ಹಾಕ್ಕೊಳ್ಳೋಕ್ಕೆ, ಸೀರೆ ಉಡ್ಸ್ಕೊಳ್ಳೋಕ್ಕಾಗಿರ್ಬೋದು, ಎಲ್ಲ ಫಂಕ್ಷನ್ಸ್ಗೂ ನಾನೇ ರೆಡಿ ಮಾಡಬೇಕು ಅಂತಲೇ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಅವ್ರಿಗೆ ಹೇಗೆ ಚೆನ್ನಾಗಿ ಕಾಣುತ್ತೋ ಆ ರೀತಿಯಲ್ಲೇ ರೆಡಿ ಮಾಡಿ ಕೊಡ್ತೀನಿ. ಅದೇ ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಇದೆಲ್ಲ ರೆಡಿಯೆಲ್ಲ ಆದಮೇಲೆ ನಾವು ಕೂಡ ರೆಡಿಯಾಗಿ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೋದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಸ್ಕೂಲ್ಗೂ ಮತ್ತು ಮನೆಗೂ ಸ್ವಲ್ಪ ದೂರನೇ ಇದೆ. ಒಂದು 3-4 ಕಿಲೋಮೀಟ್ರ್ ಅಷ್ಟು ದೂರ ಇದೆ. ಹಾಗಾಗಿ ಅಷ್ಟೇ. ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಇವಳ ನಮ್ಮ ತಂಗಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ನಿಮಗೆಲ್ಲ ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಅದೆಲ್ಲ ಆದಮೇಲೆ ಸ್ಕೂಲ್ ಹತ್ರ ಬಂದ್ವಿ. ಸ್ಕೂಲ್ ಹತ್ರ ಬಂದ ಕೂಡಲೇ ಫಸ್ಟ್ ಅವ್ರನ್ನ ಬಿಡೋಕ್ಕೆ ಹೇಳಿದ್ರು. ಅದಾದಮೇಲೆ ಕರೆಕ್ಟ್ ಟೈಮಿಗೆ ನಮಗೆ 4 ಗಂಟೆಗೆ ಎಲ್ಲರ ಪೇರೆಂಟ್ಸ್ಗೆ ಒಳಗೆ ಬಿಟ್ಟರು. ಒಳಗೆ ಬಿಟ್ಟು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲರೂ ಮತ್ತು ದೀಪ ಹಚ್ಚೋದು ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದಂತೂ ತುಂಬಾ ಚೆನ್ನಾಗಿಯೇ ಸ್ಟಾರ್ಟ್ ಮಾಡಿದ್ರು. ಮಕ್ಕಳು ಕೂಡ ಹಾಡೆಲ್ಲ ಹೇಳ್ತಾಯಿದ್ರು. ನಮಗೂ ಕೂಡ ತುಂಬಾ ಖುಷಿ ಆಯಿತು. ಎಲ್ಲ ಸಿಸ್ಟರ್ಸ್ಗಳು ಸೇರಿಕೊಂಡು ತುಂಬಾ ಚೆನ್ನಾಗಿ ಓಪನಿಂಗ್ ಎಲ್ಲ ಮಾಡಿಕೊಟ್ರು. ತುಂಬಾ ಸ್ಟ್ರಿಕ್ಟು ಸಿಸ್ಟರ್ಸ್ ಅಂತ ಹೇಳಿದ್ರೆ. ಇಲ್ಲಂತೂ ಕೂಡ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಅವರು ಕೂಡ ಚೆನ್ನಾಗಿರೋ ಥೀಮಲ್ಲಿ, ಚೆನ್ನಾಗಿರೋ ಡ್ರೆಸ್ಸಲ್ಲಿ ಮಕ್ಕಳಿಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಇಲ್ಲಿ ಕೂಡ ಕೆಲವೊಂದಿಷ್ಟು ಈ ಡ್ಯಾನ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಬೇರೆ ಬೇರೆ ಸ್ಟೇಟ್ಗಳದ್ದು ಬೇರೆ ಬೇರೆ ರೀತಿಯಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು ಇರುತ್ತಲ್ವ, ಅದನ್ನೆಲ್ಲ ಮಾಡಿದ್ರು. ಮತ್ತು ಜಾಸ್ತಿ ಏನಪ್ಪ ಮಾಡಿದ್ರು ಅಂತ ಹೇಳಿದ್ರೆ, ಬರೀ ಗರ್ಲ್ಸ್ ಸ್ಕೂಲ್ ಆಗಿರೋದ್ರಿಂದ ವಿಮೆನ್ ಎಂಪವರ್ಮೆಂಟ್ ಅದ್ರ ಬಗ್ಗೆನೇ ಜಾಸ್ತಿ ಪ್ರೋಗ್ರಾಮ್ಗಳಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ಸ್ಕೂಲಲ್ಲೇ ಅರೇಂಜ್ ಎಲ್ಲ ಮಾಡಿದರು. ಮತ್ತು ಬಾಕ್ಸು, ಡಿನ್ನರ್ ಅಂದರೆ ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ಸ್ಕೂಲ್ ಕಾಂಪೌಂಡ್ ಒಳಗಡೆ ಇಟ್ಟಿದ್ರು. ನಮಗೊಂದು ತುಂಬಾ ಖುಷಿ ಆಯಿತು. ಮತ್ತು ಈ ಪ್ರೋಗ್ರಾಮ್ ಕೂಡ ಏನಪ್ಪ ಅಂತ ಹೇಳಿದ್ರೆ, ಆವಾಗಿನ ಆಟಕ್ಕೂ ಇವಾಗಿನ ಆಟಕ್ಕೂ ಏನು ಡಿಫ್ರೆನ್ಸು ಅನ್ನೋದು ಕೂಡ ಹೇಳಿದ್ರು. ಇದು ನೋಡಿದ್ರಲ್ಲ, ಇದು ನನ್ನ ಮಗಳು ಮಾಡಿದಂಥ ಡ್ಯಾನ್ಸ್ ಪರ್ಫಾಮೆನ್ಸು ಹೇಗಿದೆ ಅಂತ ಹೇಳಿ ನೀವೇ ಹೇಳಿ ಆಯಿತಾ. ಅವಳಂತೂ ಆ್ಯಕ್ಚುಲಿ ತುಂಬಾ ಡ್ಯಾನ್ಸ್ ಪರ್ಫಾಮೆನ್ಸಲ್ಲಿ ಅವಳು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ತುಂಬ ಒಂದು ವರ್ಷ ಸ್ಪೋರ್ಟ್ಸ್ ಡೇ ಇದ್ದರೆ ಇನ್ನೊಂದು ವರ್ಷ ಆ್ಯನ್ವಲ್ ಡೇ ಇರುತ್ತೆ. ಸೊ ಹಾಗೇ ಅವಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಹಾಕ್ಬಿಡ್ತಾಯಿದ್ರು. ಈ ವರ್ಷ ಅವಳು ಕೂಡ ಡ್ಯಾನ್ಸಿಗೆ ಸೇರಿಕೊಂಡಿದ್ದು ನಮಗೂ ಕೂಡ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವಳು ಬೇರೆ ಆ್ಯಕ್ಟಿವಿಟೀಸಲ್ಲಿ ಸ್ಕ್ರೀನ್ ಬ್ಯಾಕ್ಗ್ರೌಂಡೇ ಜಾಸ್ತಿ ಕೆಲಸ ಮಾಡೋದು. ಈ ವರ್ಷ ಮಾತ್ರ ಅವಳು ಡ್ಯಾನ್ಸ್ ಮಾಡಿರೋದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ಲು, ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು ಮಕ್ಕಳಿಗೆಲ್ಲ ನೋಡಿ. ಒಂದು ಸ್ಕೂಲ್ ಅಂತ ಹೇಳಿದ್ರೆ ಎಲ್ಲ ಮಕ್ಕಳೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೀಚರ್ಸು ಮತ್ತು ಟೀಮ್ ವರ್ಕು ಎಲ್ಲ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಸೊ ಇದೆಲ್ಲ ನೋಡಿ ನನಗಂತೂ ಭಾಳನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇದೇ ಡ್ಯಾನ್ಸು ಅಂದರೆ ರಿಮಿಕ್ಸ್ ಥರನೇ ಮಾಡಿದರು. ರಿಮಿಕ್ಸ್ ಥರ ಮಾಡಿ ಕರೆಕ್ಟು ಆದ ಕೂಡಲೇ ಇನ್ನೊಂದು ಗ್ರೂಪ್ ಏನಿರುತ್ತೋ ಅವರು ಬಂದು ಡ್ಯಾನ್ಸ್ ಮಾಡೋ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಕಂಟಿನ್ಯೂಯೇಷನ್ ನನ್ನ ಮಗಳು ದೊಡ್ಡವಳು ಇದು ಡ್ರಾಮಾ ಕೂಡ ಮಾಡಿದ್ಲು. ಸೊ ಅವಳು ಡ್ರಾಮಾ ಪರ್ಫಾಮೆನ್ಸ್ ಹೇಗಿದೆ ಏನು ಎತ್ತ ಅಂಥೇಳಿ
ನೀವೇ ಕೂಡ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. Father, please let me study, Father. I want to become a doctor, Father. This book look good in boys' hand, not in girls. Bangles and mehndi will look good in girls' hand. Bangles and mehndi, but Father, please don't differentiate. Girls and boys are equally treated, Father. You keep quiet, Anandi, and get back to your room. And listen, prepare yourself for your marriage. Sorry, Anandi, I couldn't. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಅಂದರೆ ತಂದೆ ಬಂದು ಹೇಳ್ತಾರೆ ಓದೋದೆಲ್ಲ ಬೇಡ, ಹೆಣ್ಮಕ್ಳಿಗೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ಡಾಕ್ಟ್ರ್ ಆಗಲೇಬೇಕು ಅನ್ನೋವಂಥ ಒಂದು ಥೀಮ್ನ ಇಟ್ಕೊಂಡು, ಒಂದು ಏನು ಸ್ಟೋರಿ ಸ್ಕ್ರಿಪ್ಟ್ನ ಇಟ್ಕೊಂಡು ಇದು ಪರ್ಫಾಮೆನ್ಸ್ ಮಾಡ್ತಾರೆ. ಒಂದು ಹಾಡಿನಲ್ಲಿ ಅವಳು ಕೂಡ ಡಾಕ್ಟ್ರಾಗಿ ಬರ್ತಾಳೆ, ಆ ಹುಡುಗಿ ಎಷ್ಟು ಸ್ಟ್ರಗಲ್ ಮಾಡಿ ಡಾಕ್ಟ್ರಾಗಿ ಬರ್ತಾಳೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಇಲ್ಲಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರನೇ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕಡೆಯದಾಗಿ ಡಾಕ್ಟ್ರಾಗಿ ಬಂದು ಅವಳ ಅಪ್ಪನ ಅವಳೇ ಟ್ರೀಟ್ಮೆಂಟ್ ಮಾಡ್ತಾಳೆ. ಸೊ ಆ ಒಂದು ಏನಿದೆ ಅದೊಂದು ಕ್ಲಿಪ್ಪಿಂಗ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೇನು ಮುಂದಿರಬೇಕು ಅನ್ನೋವಂಥದ್ದೇ ಜಾಸ್ತಿ ಇಲ್ಲಿ ಸ್ಕೂಲ್ನಲ್ಲಿ ಮಾಡಿದರು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ರು, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ರು. ಬರೀ ಗರ್ಲ್ಸ್ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ಹೆಣ್ಮಕ್ಳದ್ದು ಪ್ರೋತ್ಸಾಹನೇ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. I'm grateful to you. You have saved my life. I don't know what I can give you in return. Father, did you recognize me? I am your daughter, Anandi. What? My daughter, Anandi, is a doctor. Yes, Father, your daughter, Anandi, is a doctor now. And I don't want anything in return, Father. But promise me one thing that you will always encourage girls to achieve their dreams and never discriminate between a girl and a boy. Forgive me, Doctor. Forgive me what I've done to you. I'm grateful to God to have such a daughter like you, Anandi. We are ಆ ಹುಡುಗಿನೂ ಹೇಳ್ತಾರೆ, ಡಾಕ್ಟರ್ ಆಗಿರುವಂಥರು, ಹೆಣ್ಣು ಗಂಡು ತಾರತಮ್ಯ ಯಾವಾಗಲೂ ಮಾಡಬೇಡಿ, ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಿ, ಹೆಣ್ಣಿಗೆ ಎಜುಕೇಷನ್ನ ಕೊಡಿ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಖುಷಿಯಾಗಿ ಹೊರಡ್ತಾರೆ. ಸೊ ಈ ರೀತಿಯಾಗಿ ಸ್ಕ್ರಿಪ್ಟ್ನೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ರು. ಕಡೆಯದಾಗಿ ನಮ್ಮ ಏನು ಇಂಡಿಯಾದ ಒಂದು ಡ್ಯಾನ್ಸ್ ಕೂಡ ಮಾಡಿದ್ರು, ಮಕ್ಕಳೆಲ್ಲ ಸೇರಿಕೊಂಡು 10th ಸ್ಟ್ಯಾಂಡರ್ಡ್ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದೊಂದು ಪರ್ಫಾಮೆನ್ಸ್ ಕೂಡ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಪ್ರೋಗ್ರಾಮ್ ಎಲ್ಲ ಕೂಡ. ಇದೆಲ್ಲ ಆದಮೇಲೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅದು ಕೆಲವೊಂದು ಸಣ್ಣ ಭಾಷಣ ಎಲ್ಲ ಮಾಡಿ ಕಂಪ್ಲೀಟಾಗಿ ಮುಗಿಸ್ತಾರೆ. ಮುಗಿಸಾದ್ಮೇಲೆ ಇನ್ನು ಕೇಳಬೇಕಾ, ಮಕ್ಕಳದು ಆಟ ಆರ್ಭಟ ಎಲ್ಲ ಅವ್ರದ್ದೇ. ಸೊ ಈ ಸ್ಕೂಲಲ್ಲಿ ಒಂದು ಫೋಟೋ ತೆಗಿಯೋಂಗಿಲ್ಲ, ಅದೆಲ್ಲ ತುಂಬಾ ರೂಲ್ಸು, ಸೋಷಲ್ ಮೀಡಿಯಾ ಯೂಸ್ ಮಾಡೋಂಗಿಲ್ಲ, ಅದು ಇದು ಭಾಳ ಅಷ್ಟು ಪ್ರೋಗ್ರಾಮ್ ಮಾಡಿದರು. ಹಾಗೆಯೇ ಆ ಸ್ಕೂಲಲ್ಲಿ ನಡ್ಕೊಳ್ಳೋದು ಕೂಡ ಹಾಗೆಯೇ ಇರುತ್ತೆ. ತುಂಬಾ ಚೆನ್ನಾಗಿ ಮಕ್ಕಳೆಲ್ಲ ಸೇರಿಕೊಂಡು ಆಟ ಆಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಅಂತೂ. ನೋಡಿದ್ರಲ್ಲ, ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ ಕೂಡಲೇ ಮಕ್ಕಳು ಕೂಡ ಹಾಯ್ ಮಾಡ್ತಿದ್ದಾಳೆ. ಭಾಳ ಖುಷಿ ಆಯಿತು ನನಗಂತೂ. ಅಲ್ಲಿ ಮಕ್ಕಳು ಸಂಭ್ರಮ ಆದರೆ ನಾವು ಕೂಡ ಪೇರೆಂಟ್ಸು ಒಂದು ಕಡೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಈ ಹುಡುಗಿಗಂತೂ ನಾನು ವೀಡಿಯೋ ಮಾಡೋದು ತುಂಬಾ ಇಷ್ಟ ಅಂತ ಹೇಳ್ತಾಳೆ. ನನಗೂ ತುಂಬ ಖುಷಿ ಆಯಿತು ಅವಳನ್ನ ಮೀಟ್ ಮಾಡಿ. ಇದೆಲ್ಲ ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋಣ, ತಿನ್ನೋಣ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ಏನು ಫುಡ್ ಕೋರ್ಟ್ ಇತ್ತಲ್ಲ ಅಲ್ಲಿ ಹೋಗಿ ಸ್ನ್ಯಾಕ್ಸ್ನ ತಿನ್ಕೊಂಡು ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟು ಮತ್ತೆ ರಿಟರ್ನಾಗಿ ಬರ್ತೀವಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್.